ಗೋಬಿ ಥರ ಐತೆ. ಇಲ್ಲ ಗೂಬೆ ಥರ ಐತೆ. ಬಸ್ ನೋಡಿ ನಮ್ಮ ರಂಗ ಹೊಟ್ಟೆ ಪಾಕ ಮನೆಯಿಂದ ಊಟ ಮಾಡಿಲ್ಲ ಅಂತ ಹೇಳಿದ್ಲು. ಇದು ಗೋಬಿ ಕೊಡ್ಸೋಣ ಅಂತ ನಮ್ಮ ಊರಿಗೆ ಕರ್ಕೊ ಬಂದಿದ್ದೀನಿ. ಆದರೆ ಅವರೇ ತಿಂತಾರೆ. ಆದರೆ ಅವ್ರು ತಿಂತಾ ಇಲ್ಲ, ನಾನು ತಿಂತಾ ಇದ್ದೀನಿ. ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಮೈಸೂರು ಹೋಗ್ತಾ ಇದೀವಿ. ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ಇವರೊಂದು ಮಿಷಿನ್ ತಗೋಬೇಕಂತೆ. ಹಂಗೆ ನಮ್ಮ ಅಪ್ಪಂಗೂ ನನಗೂ ಒಂದು ಸ್ವಲ್ಪ ಕೆಲಸ ಇದೆ. ಇದನ್ನ ಮುಗಿಸಿ ಬರ್ತೀವಿ. ಏನು ಹೇಳ್ಬೇಕು ಹೇಳ್ರಿ. ಆಯಿತು, ಏನೂ ಇಲ್ಲ, ನೋಡ್ಬಿಡ್ರಿ ಹಿಂಗೆ. ಆ್ಯಂಡ್ ಯೋಶಿತ್ಗೆ ರಜೆ ಇದೆ, ಹೋಗ್ತಾ ಇದೀವಿ. ಆದರೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಇವರು, ಅದಕ್ಕೆ ಊರೇ ಗತಿ. ಹೌದು, ದುಡ್ಡಿಲ್ಲ ಗೈಸ್. ನಿನ್ನೆ ವಿಜಯದಶಮಿ ಇರೋದ್ರಿಂದ ಬೆಳಗ್ಗೆವರೆಗೂ ಟಮಟೆ ಬಿಡ್ತಿದ್ದಾರೆ. ಇವಾಗ ಎಲ್ಲರೂ ಮನೆಗೆ ಹೋಗಿರೋದು ಇದೇ ಜಾಗ ಫುಲ್ಲು. ರಾತ್ರಿಯಿಂದ ಇವಾಗ 5 ಗಂಟೆವರೆಗೂ ಬಿಡಿದ್ರು. ಸೊ ಒಂಚೂರು ನಿದ್ದೆ ಇಲ್ಲ. ಹಲೋ ಯೋಶಿತವ್ರೆ, ನಿದ್ದೆ ಆಗಿತ್ತಾ? ಚೆನ್ನಾಗಿ ಸೂಪರ್ ನಿದ್ದೆ ಮಾಡಿದ್ದೀರಲ್ವಾ? ಹೇಳೋ, ನಿಜ ಹೇಳ್ಬಿಡು. ನಿಮ್ಮ ಕಣ್ಣನ್ನು ತೋರಿಸಿ. ನಿನ್ನ ಫ್ರೆಂಡ್ಸ್ ಅಲ್ವಾ ಹೇಳುವೆ ಬಡಿಬೇಡಿ ಅಂತ ಎಲ್ಲರಿಗೂ? ಫುಲ್ ಖುಷಿ ಅಲ್ವಾ ನಿನಗೆ ಇವಾಗ ಹೋಯ್ತಾ ಇರೋದು? ಇಡೀ ಊರು ಹಾಳು ಮಾಡೋಕ್ಕೆ ನೀನು ಕಣೋ, ನಾನಲ್ಲ. 9 ಡೇಸಿಂದ ನವರಾತ್ರಿ ಇತ್ತು ಆ್ಯಂಡ್ ಆಯುಧ ಪೂಜೆ. ವಿಜಯದಶಮಿ ನಿನ್ನೆವರೆಗೂ ಫುಲ್ ನಡೆದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ನಡೆಯುತ್ತೆ ಪ್ರತಿ ದೇವಸ್ಥಾನದಲ್ಲೂ. ತುಂಬಾ ಚೆನ್ನಾಗಿತ್ತು ಈ ಸಲ ಅಂತೂ. ಸಿದ್ದರಾಮಯ್ಯ ಪ್ರಶಸ್ತಿ ಕೊಡ್ತಾರೆ. ಹಲೋ ಬನ್ರಿ. ಎಲ್ಲಿ ಹುಡುಕೋಯ್ತಾ ಇದ್ದೀರಾ? ವೇಸ್ಟು. ನಾವೇನು ಮೈಸೂರು ಬಂದಾಯಿತು. ಮೇಕಪ್ ಆಗಿದ್ದಾಯಿತು. ಇವಾಗ ನಮ್ಮ ಅಪ್ಪನ ಜೊತೆ ಒಂದು ಸಣ್ಣ ಕೆಲಸ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಬರ್ತೀರಾ? ಬರಲ್ವಾ? ಬ್ರಷ್ ಕಟ್ಟರ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವ್ರು ಹೋದ್ಮೇಲೆ ಅಲ್ಲಿ ಟೈಮ್ ಎಷ್ಟಾಗ್ತದೆ ಏನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗಿ ಅಲ್ಲೋಗಿ ನಮ್ಮದು ಏನು ಬೇಕು ನೋಡಿಕೊಂಡು ಕೆಲಸ ಮುಗಿಸ್ಕೊಂಡು ಆಮೇಲೆ ಇವ್ರಿಗೆ ಕಾಲ್ ಮಾಡ್ತೀನಿ. ಹೊರಡಿ ಬಂದ್ಬಿಡ್ತವ್ರಿಗೆ ಬಸ್ಸು. ನಮಗೆ ಬಂದಿಲ್ಲ. ತಿಂಡಿ ಕಾಫಿ ತಿನ್ಕೊಬಂದ್ವಿ. ಆ ಹೋಟ್ಲಲ್ಲಿ ಕ್ಯಾಶ್ ಇದ್ದರೆ ಮಾತ್ರ ಸರ್ವಿಸ್, ಇಲ್ಲ ಅಂದ್ರೆ ಇಲ್ಲ. ಆನ್ಲೈನ್ ಪೇಮೆಂಟ್ ಇಲ್ಲ. ಸೊ ಇವಾಗ ಕೆಲಸ ಮುಗಿಸ್ಕೊಂಡು ಬಂದು ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರನ್ನು ನೀವು ನೋಡ್ಬೋದು. ಟ್ರಾಫಿಕ್ ಹೆಂಗಿದೆ ಅಂತ ರೋಡ್ಗಳು. ಬೆಂಗಳೂರಲ್ಲಂತೂ ಸಿಗಲ್ಲ ನೋಡಿ. ರೋಡ್ ಹೆಂಗೈತೆ ಬೆಂಗಳೂರಲ್ಲಿ. ಹಿಂಗೆ ಇದ್ಬಿಟ್ರೆ ದಿನಕ್ಕೆ ಸುತ್ತಾ ಇರ್ತೀವಿ. ರೋಡೇ ಖಾಲಿ. ಇಲ್ಲಿ ಮುಗೀತು ಗೈಸ್ ಕೆಲಸ. ಇವಾಗ ಪಾಂಡಪುರ ಹೋಗ್ಬೇಕು. ಗೈಸ್, ಇದು ನಾನು ಹುಟ್ಟಿ ಬೆಳೆದ ಊರು. ಮನೆ ಇಲ್ಲೇ ಇದೆ, ಅದು ಹೋಗೋಕ್ಕಾಗಲ್ಲ. ಸ್ವಲ್ಪ ಕೆಲಸ ಇರೋದ್ರಿಂದ ಕೆಲಸ ಮುಗಿಸ್ಕೊಂಡು ಇವಾಗ ವಾಸಸ್ಥಳ ದೃಢೀಕರಣ ಪತ್ರ ಎಲ್ಲಿ ಮಾಡಿಸ್ತೀರಾ ಇವಾಗ? ಗೈಸ್, ಅದನ್ನು ಮಾಡಿಸ್ಬೇಕು. ಇವಾಗ ಫಾರಮ್ ತರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿರಲ್ಲ ನೋಡಿ ಗೈಸ್, ಬತ್ತವ್ರೆ ನಮ್ಮ ಮೈಸೂರಲ್ಲಿ ಬಿಟ್ಬಿಟ್ಟು ಇವಾಗ ಊರಿಗೆ ಹೋಗ್ಬಿಟ್ಟು ಆಗ್ಲೇ ಕರಿಯಾಗಿ ಬಂದಿದ್ದಾಯ್ತಾ? ಅಲ್ಲ ಬಾರಿ. ಈ ಅಪ್ಪಂಗೆ ಅಡ್ರೆಸ್ ಗೊತ್ತಿದೆ. ರೌಂಡ್ ಹೊಡಿತಾರೆ ನಮ್ಮ ಊರಿಗೆ ಬಂದ್ಬಿಟ್ಟು. ಇವ್ರು ಕೇಳೋ ಮಿಷಿನ್ದೆಲ್ಲ ನಾನೆಲ್ಲಿಂದ ಹುಡ್ಕೊಡ್ಲಿ? ಆದ್ರೂ ಇಲ್ಲ, ಅವ್ರ ಅಡ್ರೆಸ್ ಹೇಳೋರು. ಇವ್ರಿಗೆ ಅರ್ಥ ಆಗದೆ ಇದ್ರೆ ಯಾವ್ರ ಮೇಲೆ ಬೈತಾರೆ ಅಷ್ಟೇ. ಬಸ್ ನೋಡಿ ನಮ್ಮ ರಂಗ ಹೊಟ್ಟೆ ಪಾಕ ಮನೆಯಿಂದ ಊಟ ಮಾಡಿಲ್ಲ ಅಂತ ಹೇಳಿದ್ಲು. ಇದು ಗೋಬಿ ಕೊಡ್ಸೋಣ ಅಂತ ನಮ್ಮ ಊರಿಗೆ ಕರ್ಕೊ ಬಂದಿದ್ದೀನಿ. ಆದರೆ ಅವರೇ ತಿಂತಾರೆ. ಆದರೆ ಅವ್ರು ತಿಂತಾ ಇಲ್ಲ, ನಾನು ತಿಂತಾ ಇದ್ದೀನಿ. ನಮ್ಮೂರಲ್ಲಿ ಗೋಬಿ ಹೆಂಗೆ? ಗೋಬಿ ಹೆಂಗೈತೆ? ಗೋಬಿ ಥರ ಐತೆ. ಇಲ್ಲ ಗೂಬೆ ಥರ ಐತೆ. ಆಮೇಲೆ ಹಿಂಗಿದೆ ನೋಡಿ, ಚೆನ್ನಾಗಿದೆ. ಇಲ್ಲಿ ಫೇಮಸ್ಸು. ಎಷ್ಟು ಪ್ಲೇಟು? ಬರೀ 25 ರೂಪಾಯಿ ಏನೋ ಇರಬೇಕು. ಅಷ್ಟೇ. ಇದೇ ಬೆಂಗಳೂರಲ್ಲಿ ಒಂದು 150 ರೂಪಾಯಿ. ಹಾಕಿ
ಏನ ಕ್ಯಾಮ್ರಾ ತಿನ್ನಿಸ್ತಾ ಇದ್ದೀರಾ ರಂಗವ್ರೆ? ನಿಮ್ಮ ಮುಸುಡಿಯನ್ನು ತೋರಿಸಿ. ಅಡುಗೆ ಭಟ್ರು ನನ್ನ ಫ್ರೆಂಡ್ ಬಿಸಿ ಆಗವನೆ. ಹಾಂ, ಅದಕ್ಕೆ ನೀವೇ ಮಾಡ್ಕೊಬಿಡ್ತಾ ಇದ್ದೀರಾ? ನಾನೇ ಅಲ್ಲಾಡ್ಸ್ತಾ ಇದ್ದೀನಿ. ನೋಡಿ, ಇವಾಗ ತಾನೇ ಮೈಸೂರಿಂದ ಬಂದ್ಬಿಟ್ಟು ಹೊಟ್ಟೆ ಹಸ್ತಿ, ಇವಾಗ ಇಲ್ಲಿ ದನ ತಿಂತವಳೆ. ನೋಡಿ ನಮ್ಮ ಅತ್ತೆ ಹೆಂಗ್ ಕವರ್ ಮಾಡ್ತಾರೆ ಅಂತ. ಸೋಫಾ ಮೇಲೆ ನೋಡಿ ಯಾರು ಕುತ್ಕೊಳಂಗಿಲ್ಲ ಅಂದ್ಬಿಟ್ಟು ಫುಲ್ ಕವರು ರೇಷ್ಮೆ ಸೀರೆನ ಒಚ್ಚಿ ಬಿಸಾಕವ್ರೆ. ತಿಂಗ್ಳಿಗೆ ಒಂದ್ಸತಿ ಕ್ಲೀನ್ ಮಾಡೋದು. ತಿಂಗ್ಳಿಗೊಂದ್ಸತಿ ಮಾಡಿದ್ರೆ ಯಾಕೆ ಮಾಡಿದ ಅಂತ ಮನೆಗೆ ಬಂದ್ವಿ. ಸೊ ಅಷ್ಟು ಬೇಗ ಇವಳು ಹೊಟ್ಟೆ ಹಸ್ಬಿಟ್ಟಿತ್ತು. ಸುಸ್ತಾಗ್ಬಿಟ್ಟಿದೆ ಸುತ್ತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬೆಳಿಗ್ಗೆ ಹೊಸ ವಿಡಿಯೋನೇ ಶುರು ಮಾಡ್ತೀವಿ. ಅವರು ಮಿಷಿನ್ ತಂದವ್ರೆ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.